Hello everyone, welcome back to another vlog. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಮ್ಮನ್ನು ಬಿಟ್ಟು ವಾಪಸ್ ಊರಿಗೆ ಹೋದ್ಮೇಲೆ ಹೇಗೆ ಕಾಲ ಕಳೆಯೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವು ನಮ್ಮ ಫ್ಯಾಮಿಲಿನ ನೋಡಿ ತುಂಬಾ ಖುಷಿಪಟ್ಟಿದ್ದೀರಾ, ಹಾಗೆಯೇ ಬ್ಲೆಸ್ಸಿಂಗ್ಸ್ ಕೂಡ ಕಳಿಸಿದ್ದೀರಾ ಕಮೆಂಟ್ಸಲ್ಲಿ. ನಿಮಗೆ ತುಂಬ 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 ಥ್ಯಾಂಕ್ಸ್. ಇವತ್ತು ಸಂಜೆ ನಾವು ಕಾರಲ್ಲಿ ಸೀಟ್ಸ್ ಎಲ್ಲ ಫೋಲ್ಡ್ ಮಾಡಿ ಬೆಡ್ ಹಾಕಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಲಾಂಗ್ ಡ್ರೈವ್ ಹೋದಾಗ, ತುಂಬ ಲಾಂಗ್ ಜರ್ನಿ ಮಾಡಿದಾಗ ಹೆಲ್ಪ್ ಆಗ್ಬೋದು ಪಾಪುಗೆ ಮಲಗ್ಸೋಕ್ಕೆ ಅಂತ. ಲಕ್ಕಿಲಿ ನಮ್ಮ ಹತ್ರ ಇರೋ ಬೆಡ್ ಸೈಜು ಪರ್ಫೆಕ್ಟಾಗಿ ಫಿಟ್ ಆಯಿತು. ಲೆಂತ್ ವೈಸ್ ಅಷ್ಟೇ, ಬ್ರೆಡ್ತ್ ವೈಸ್ ಅಷ್ಟೇ. ಹಾಗೆಯೇ ಪಾಪು ಜೊತೆಗೆ ನಾನು ಕಾರ್ತಿಕ್ ಕೂಡ ಮಲಗ್ಬೋದು, ಅಷ್ಟೊಂದು ಸ್ಪೇಸ್ ಇದೆ. ತುಂಬ ಪರ್ಫೆಕ್ಟಾಗಿ ಎಲ್ಲನೂ ಚೆನ್ನಾಗಿ ಫಿಟ್ ಆಗಿದೆ. नीज वच कांको करेक्ट आगे टक्किन करन. ಬಹಳ ಜನ ಅಂದ್ಕೊಂಡಿದ್ರಿ ಅನಿಸುತ್ತೆ ಇರೋದು ಇವ್ರು 3 ಜನ, ಬಟ್ 7 ಸೀಟರ್ ಕಾರ್ ಯಾಕೆ ತೊಗೊಂಡ್ರು, ಅಷ್ಟು ದೊಡ್ಡ ಕಾರು ಅಂತ. ಬಟ್ ನಮಗೆ ಈ ರೀತಿ ಬೆಡ್ಡೆಲ್ಲ ಹಾಕ್ಕೊಂಡಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ 10 hours ಜರ್ನಿ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಮಗುಗೆ ಮಲ್ಗೋಕ್ಕೆ ಕೂಡ ತುಂಬ ಕನ್ವೀನಿಯೆಂಟ್ ಆಗುತ್ತೆ ಅಂತ ನಾವು ಈ ಐಡಿಯಾ ಮಾಡಿದ್ದೀವಿ. ನಿಮಗೆ ಈ ಕಾರಲ್ಲಿ ಇನ್ನೂ ಏನೇನು ಫೀಚರ್ಸ್ ಇದೆ ಅಂತೆಲ್ಲ ಗೊತ್ತಾಗಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಕಾರ್ತಿಕ್ ನಂಗೆ ಒಂದೊಂದೇ ಫೀಚರ್ ಹೇಳಿ ತೋರಿಸ್ಕೊಡ್ತಾ ಇರ್ತಾರೆ. ನಿಮಗೂ ಕೂಡ ತೋರಿಸ್ತೀನಿ ಯಾವುದಾದ್ರೂ ಒಂದು ಬ್ಲಾಗಲ್ಲಿ, ಹೆಲ್ಪ್ ಆಗ್ಬೋದು ನಿಮಗೂ ಕೂಡ. ಅವನು ಯೂಶ್ವಲಿ ಹೊಸ ಜಾಗಕ್ಕೆ ಎಲ್ಲ ಹೋದರೆ ಸ್ವಲ್ಪ ಹೆದರ್ತಾನೆ, ಬಟ್ ಇಲ್ಲಿ ಕಾರಲ್ಲಿ ಕೂತಿದ ತಕ್ಷಣ ಅವನಿಗೆ ಫುಲ್ ಹೋಮ್ಲಿ ಫೀಲ್ ಆಯಿತು ಅನಿಸುತ್ತೆ. ತುಂಬ ಎಂಜಾಯ್ ಮಾಡ್ತಿದ್ದಾನೆ. ನಾನು ಬರ್ತೀನಿ ತಡಿ. ಅವರಿಬ್ಬರಷ್ಟೇ ಅಲ್ಲ, ನಾನು ಕೂಡ ಆರಾಮಾಗಿ ಹೋಗಿ ಸೆಟ್ಲ್ ಆದೆ. 3 ಆರಾಮಾಗಿ ಎಲ್ಲಾದರೂ ಸೈಡಿಗೆ ಹಾಕಿ AC ಹಾಕೊಂಡು ಮಲ್ಕೊಂಡು ಬಿಡ್ಬೋದು, ಅಷ್ಟು ಆರಾಮಾಗಿದೆ. ನಾವು ಈಗ ಯಾಕೆ ಈ ಬೆಡ್ ಹಾಕಿ ರೆಡಿ ಮಾಡ್ತಿದ್ದೀವಿ ಅಂತ ನನಗೆ ಈ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ. ಚರಿತಂತೂ ವಾಪಸ್ ಅದರಿಂದ ಇಳಿದು ಬರೋಕ್ಕೆ ಮನಸ್ಸೇ ಮಾಡ್ತಿಲ್ಲ, ಕಷ್ಟಪಟ್ಟು ಹೊರಗೆ ಕರ್ಕೊಂಡಿದ್ದಾಯಿತು. ಚರಿತು ಕಮ್ ಲೆಟ್ಸ್ ಗೋ. ಚರಿತು ಟಾಟಾ ಜಾಮ, ಟಾಟಾ ಜಾಮ, ಟಾಟಾ ಡ್ರಾಪ್ ಮಾಡಲ ಇದು. ಹಾಂ ಎತ್ಕೊಳ್ಳೋದು ನೋಡಿ. ಟಾಟಾ ಜಾಮ, ಬಾ ಜಾಮ, ವಾಕಿಂಗ್ ಜಾಮ ಬರೋದು ಅಂತ ಓಡಿಸ್ತಾ ಗ್ಯಾರಂಟಿ ಅಮ್ಮ ಅವರು ಎಷ್ಟು ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು, ಬಹಳಷ್ಟು ಜನಕ್ಕೆ ಈ ರೋಡೆಲ್ಲ ಫೆಮಿಲಿಯರ್ ಇರ್ಬೋದು. ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ 1-2 ಕೆಲಸಗಳಿದ್ದಾವೆ. ತುಂಬ ಇಂಪಾರ್ಟೆಂಟ್ ಕೆಲಸ ಒಂದಿದೆ, ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ಸದ್ಯದಲ್ಲೇ. ಚರಿತು ಫುಲ್ ನಿದ್ದೆ ಬರ್ತಾ ಇದೆ. ಇಲ್ಲೇ ಲೆಫ್ಟ್ ತೋರಿಸ್ತಾ ಇದೆ ಅಲ್ವಾ? ಎಷ್ಟು ವರ್ಷ ಆದ್ಮೇಲೆ ಬರ್ತಿರೋದು ನಾವು? ಕೊರೋನಾ ಮುಂಚೆ ಸ್ಟಾರ್ ಮಾರ್ಕ್ ಫೋನ್ ಡೈಲಿ ಹೋಗುತ್ತೆ. ನಾವು ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಹತ್ತತ್ರ ಇದ್ದೀವಿ. ನೀವು? 2 ನಿಮಿಷ. ನೀವು ಹಿಂದಿನ ಸ್ಟಾಪ್ ಹಂಗಾದ್ರೆ ಬಂದ್ಬಿಟ್ರಿ ಬಿಡು.
ಸರಿ ಸರಿ, ಆರಾಮಾಗಿ ಬರ್ರಿ. ಫೈನಲಿ ನಾವು ಬ್ಯಾಂಗ್ಳೂರ್ ಸಿಟಿ ಎಂಟರ್ ಆಗಿದ್ದೀವಿ. ನಾವು ಉಳ್ಕೋಬೇಕಾಗಿರೋ ಜಾಗಕ್ಕೂ ಕೂಡ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಅಪ್ಪ ಅಮ್ಮ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಊರಿಂದ. ಚರಿತು ನೋಡಿ ಬಹಳ ದಿನ ಆಯಿತು, ಸೊ ಇಲ್ಲಿ ನಿಮ್ಮನ್ನು ಭೇಟಿ ಆದಂಗೆ ಆಗುತ್ತೆ, ಚರಿತೂ ಮಾತಾಡ್ಸ್ದಂಗೆ ಆಗುತ್ತೆ ಅಂತ ಅವರು ನಮ್ಮ ಜೊತೆಗೆ ಇಲ್ಲಿ ಸ್ಟೇ ಮಾಡೋಕ್ಕೆ ಬರ್ತಿದ್ದಾರೆ. ನಾವಿಲ್ಲಿ ಯಾವ ಜಾಗದಲ್ಲಿದ್ದೀವಿ, ಯಾವ ಅಪಾರ್ಟ್ಮೆಂಟಲ್ಲಿದ್ದೀವಿ, ಇದು ಯಾರ ಅಪಾರ್ಟ್ಮೆಂಟು ಅಂತ ಅಂದರೆ ಇದು ನಮ್ಮ ಆಂಟಿಯವ್ರ ಅಪಾರ್ಟ್ಮೆಂಟು. ಆಂಟಿ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ. ಈ ಮನೆ ಖಾಲಿ ಇರುತ್ತೆ. ನಮ್ಮ ಬೆಂಗಳೂರಿಗೆ ಏನಾದರೂ ಕೆಲಸಕ್ಕೆ ಬಂದಾಗ ಇಲ್ಲಿ ಸ್ಟೇ ಮಾಡ್ತೀವಿ. ಲೈಟ್ಸ್ ಫೈನಲಿ ಮನೆ ರೀಚ್ ಆಗಿದ್ದೀವಿ. ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀವಿ. ನೀನು ಎಲ್ಲಿ ಬಂದಿದ್ಯಾ? ಲಾ 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 ಲಾ. ಐ ಜಾಣ ಬಿಟ್ಟು ಮುದ್ದು ಬಿಟ್ಟು ಚಿಕ್ಕ ಅಳ್ಳ. ಚರಿತು ಹೊಸ ಜಾಗ, ಸೊ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾನೆ. ಎಲ್ಲಿ ಬಂದಿದ್ದೀವಿ ಏನು ಎಲ್ಲ ನೋಡ್ತಾ ಇದ್ದಾನೆ, ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇನ್ನೇನು ಅಪ್ಪ ಅಮ್ಮ ಕೂಡ ರೀಚ್ ಆದ್ವಿ ಅಂತ ಹೇಳಿದ್ದಾರೆ, ಸೊ ಅವರು ಕೂಡ ಬಂದಾಯಿತು. ಬನ್ನಿ ಈಗ ಅವ್ರನ್ನೂ ವೆಲ್ಕಮ್ ಮಾಡೋಣ. ಕಾಯಿಗೆ ಬಿಟ್ಟು ಬೆಲ್ಲ ಹೋಗ್ಬಿಟ್ಟು ಕಾಲಿನ ಬೆಲ್ಲು ಅಳಬಾರ್ದು ಬಿಟ್ಟು ಮತ್ತೆ ವೆರಿ ಗುಡ್. ಚರಿತಂಗೆ ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಸೊ ಮನೆಯಿಂದ ಇಡ್ಲಿ ಚಟ್ನಿ ಸಾಂಬಾರು ತೊಗೊಂಡು ಬಂದಿದ್ರು. ಈವ್ನಿಂಗ್ ನಾವು ಒಂದು ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಈ ರಿಸೆಪ್ಷನ್ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಯಾಕಂದರೆ ಗಂಡು ಹೆಣ್ಣು ಇಬ್ಬರೂ IAS ಆಫೀಸರ್ಸು. ಮಧ್ಯಪ್ರದೇಶಲ್ಲಿ IAS ಆಫೀಸರ್ಸ್ ಆಗಿದ್ದಾರೆ. ಹುಡುಗ ಕರ್ನಾಟಕದವನು, ನನ್ನ ಜೂನಿಯರು. ಹಾಗೆಯೇ ಅಪ್ಪ ಮತ್ತು ಹುಡುಗನ ಅಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಒಂದೇ ಊರವರು, ಕ್ಲಾಸ್ಮೇಟ್ಸ್ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅಟೆಂಡ್ ಮಾಡ್ತಿರೋದು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದಿರೋದು ಬೇರೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ. ಅದು ಯಾವುದು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ಹೇಗೂ ಬಂದಿದ್ದೀವಿ. ಅಪ್ಪಂಗೂ ಈ ಮದುವೆ ಅಟೆಂಡ್ ಮಾಡಬೇಕಿತ್ತು. ನಾನು ಸಡನ್ನಾಗಿ ಲಾಸ್ಟ್ ಮಿನಿಟಲ್ಲಿ ಓಕೆ ನಾನು ಅಪ್ಪನ ಜೊತೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಹುಡುಗನ ಅಮ್ಮ ನನ್ನ ಟೀಚರ್ ಕೂಡ ಹೌದು ಹೈಸ್ಕೂಲಲ್ಲಿ. ಸೊ ನಮ್ಮ ಎಲ್ಲ ಟೀಚರ್ಸು ಬಂದಿರ್ತಾರೆ, ಅವ್ರನ್ನೂ ಕೂಡ ಭೇಟಿ ಮಾಡ್ಬೋದು ಅಂತ ಫೈನಲಿ ನಾನು ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಅಮ್ಮ, ಕಾರ್ತಿಕ್ ಮತ್ತು ಪಾಪು ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ನಾನು ಅಪ್ಪಾಜಿ ಬೇಗ ಹೋಗಿ ಬಂದುಬಿಡೋಣ ಅಂತ. ಪಾಪುಗೆ ನಾನು ಯಾವತ್ತೂ ಇಷ್ಟೊತ್ತು ಬಿಟ್ಟಿರಲಿಲ್ಲ, ಫಸ್ಟ್ ಟೈಮ್ ಬಿಟ್ಟು ಹೋಗಿರೋದು. ಬೇಗ ಬೇಗ ಬಂದು ಹೋಗ್ತಿದ್ದಾರೆ ಎಲ್ಲ ಮಳೆ ಅಂತ. ನೀವು ದಾರಿಲೇ ನೋಡಿದ ಹಾಗೆ ಫುಲ್ ಅಂದರೆ ಫುಲ್ ಮಳೆ. ಪ್ಯಾಲೇಸ್ ಗ್ರೌಂಡಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಓಪನ್ ಏರಿಯಾದಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ. ಬಟ್ ಮಳೆ ಬಂದು ಅಲ್ಲೆಲ್ಲನೂ ಜನನ ಖಾಲಿ ಮಾಡಿಸಿ ಬೇರೆ ಕಡೆ ರಿಸೆಪ್ಷನ್ ಅರೇಂಜ್ ಮಾಡಿದ್ದಾರೆ. ನಿಮಗೆ ನಾನು ಔಟ್ಫಿಟ್ ಕೂಡ ತೋರಿಸ್ತಿದ್ದೀನಿ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡು ಆಲ್ರೆಡಿ ಒಂದು 5 ವರ್ಷದ ಮೇಲೆ ಆಯಿತು. ನಮ್ಮ ಟೀಚರ್ಸ್ ನಾನು ಹೇಳಿದಾಗೆ ಎಲ್ಲರೂ ಸಿಕ್ಕಿದ್ರು. ನಮ್ಮ ಹೈಸ್ಕೂಲ್ ಹೆಡ್ ಮಿಸ್ಸು, ಕನ್ನಡ ಸರು, ಸೈನ್ಸ್ ತೊಗೊತಿದ್ದಿದ್ದ ಟೀಚರು ಎಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ಭೇಟಿ ಮಾಡಿ ತುಂಬಾ ಖುಷಿ ಆಯಿತು.
ಹಾಗೆ ಎಷ್ಟೊಂದು ಜನ ಮಿನಿಸ್ಟರ್ಸ್ ಬಂದಿದ್ದರು, ಪೊಲಿಟಿಷಿಯನ್ಸ್ ಬಂದಿದ್ದರು, IAS ಆಫೀಸರ್ಸ್ ಮದುವೆ ಅಲ್ವಾ, ಅದಕ್ಕೋಸ್ಕರ ಈಗ G ಪರಮೇಶ್ವರ್ ಅವರು ಬಂದಿದ್ದಾರೆ. ಅದಕ್ಕೆ ಎಲ್ಲರೂ ಗುಂಪು ಕಟ್ಕೊಬಿಟ್ಟಿದ್ದಾರೆ. ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರನ ಕೂಡ ತೋರಿಸಿದ್ರು ಅಪ್ಪ. ನನಗೆ ಬಹಳಷ್ಟು ಜನ ಪೊಲಿಟಿಷಿಯನ್ಸ್ ಅಷ್ಟೊಂದು ರೆಕಗ್ನೈಸ್ ಮಾಡೋಕ್ಕಾಗಲ್ಲ, ಅಪ್ಪಾಜಿ ಎಲ್ರಿಗೂ ತೋರಿಸಿದ್ರು, CT ರವಿ ಅವ್ರನ್ನೆಲ್ಲರೂ. ಇದು ನಾನ್ ವೆಜ್. ನೋಡಿದ್ರಲ್ಲ, ಗಂಡು ಹೆಣ್ಣು ಇಬ್ಬರು ಎಷ್ಟು ಪ್ರಿಟಿಯಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ. ಫಸ್ಟ್ ಟೈಮ್ ನಾನು ಮದುವೆ ಮನೆಯಲ್ಲಿ ನಾನ್ ವೆಜ್ ಊಟ ಮಾಡ್ತಿರೋದು. ಸಪ್ರೇಟ್ ಇತ್ತು ನಾನ್ ವೆಜ್ ಮತ್ತು ವೆಜ್ಜಿಗೆ. ನಾನು ನಮ್ಮ ಆಂಟಿ ಅಂಕಲ್ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆಗೆ ನಾನ್ ವೆಜ್ ಊಟಕ್ಕೆ ಕೂತ್ಕೊಂಡೆ. ಅಪ್ಪಾಜಿ ವೆಜಿಟೇರಿಯನ್ ಆಗಿರೋದ್ರಿಂದ ಅವರು ವೆಜಿಟೇರಿಯನ್ ಕಡೆ ಹೋದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಆಗಲೇ ಹೇಳ್ದಾಗೆ ಅತ್ತೆ ಮತ್ತು ಚಿಕ್ಕತ್ತೆಗೂ ಕೂಡ ಕ್ಲಾಸ್ಮೇಟು ಹುಡುಗನಮ್ಮ. ಹುಡುಗನ ಹೆಸರು ನಾಗಾರ್ಜುನ್ ಗೌಡ ಅಂತ. ನನ್ನ ಜೂನಿಯರು, ನಾವು ಅರ್ಜುನ್ ಅಂತ ಕರಿತೀವಿ. ಅವರು UPSCಲಿ 418th ರ್ಯಾಂಕ್ ಬಂದಿದ್ದರು. ಹಾಗೆಯೇ ಹುಡುಗಿ ಹೆಸರು ಸೃಷ್ಟಿ ಅಂತ, ಅವರು UPSCಲಿ 5th ರ್ಯಾಂಕ್ ಬಂದಿದ್ದರು. ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿರ್ಬೋದು, ಅವರ ಮಾಕ್ ಇಂಟರ್ವ್ಯೂ, ಯೂಟ್ಯೂಬ್ ವೀಡಿಯೋಸು ಎಲ್ಲ ನೋಡಿರ್ಬೋದು. ನೀವು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಫೆಮಿಲಿಯರ್ ಇರ್ತಾರೆ ಅವರು. ಇಲ್ಲಿ ಮತ್ತೆ ಅತ್ತೆ, ಚಿಕ್ಕತ್ತೆ ಮತ್ತು ಶಶಿ ಅಣ್ಣ, ಮಾವ, ಚಿಕ್ಕ ಮಾವ ಎಲ್ಲರೂ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ನಿಮಗೆ ಸ್ಟೇಜ್ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ. ನೋಡಿದಾಗೆಲ್ಲ ತುಂಬ ಬೇಜಾರಾಗ್ತಿತ್ತು, ಎಷ್ಟು ಚೆನ್ನಾಗಿ ಮಾಡಿರೋ ಡೆಕೋರೇಷನ್ನು, ಹಾಗೆ ಅರೇಂಜ್ ಮಾಡಿರೋ ಟೇಬಲ್ಸು ಎಲ್ಲನೂ ವೇಸ್ಟ್ ಆಗೋಯ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಒಂದೊಂದು ಸಲ ಹೀಗಾಗ್ಬಿಡುತ್ತೆ ಅನ್ಫಾರ್ಚುನೇಟ್ಲಿ. ಬಟ್ ಏನು ತೊಂದರೆ ಆಗ್ದಲೇ ಎಲ್ಲರೂ ಆರಾಮಾಗೆ ಊಟ ಎಲ್ಲ ಮಾಡಿಕೊಂಡು ವಿಶ್ ಮಾಡಿ ಕೂಡ ಹೋಗ್ತಾಯಿದ್ರು. ನಾನಂತೂ ಮದುವೆ ಅಟೆಂಡ್ ಮಾಡಿ ಅದೆಷ್ಟು ವರ್ಷ ಆಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಎಂಜಾಯ್ ಮಾಡಿದೆ. ಚರಿತ್ಗೆ ಬಿಟ್ಟು ಬಂದಿರೋದ್ರಿಂದ ಅದೊಂದು ಸ್ವಲ್ಪ ಆ್ಯಂಗ್ಸೈಟಿ ಇತ್ತು. ಒಂದು 3-4 ಸಲ ಫೋನ್ ಮಾಡಿದೆ, ಆರಾಮಾಗಿ ಆಟಾಡ್ತಿದ್ದಾನೆ ಅಂದರು. ಸೊ ಎಲ್ಲ ಫಂಕ್ಷನ್ ಆರಾಮಾಗಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ವ್ಲಾಗ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಇಂಪಾರ್ಟೆಂಟ್ ಕೆಲಸ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಕಾಯ್ತಿರ್ತೀರ ಅಂದ್ಕೊಂಡಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.